ಪಕ್ಷದವರು ಅಭಿವೃದ್ಧಿ ಕೆಲಸಗಳಿಗೆ ರಾಜಕೀಯ ಮಾಡಬೇಡಿ, ಅಭಿವೃದ್ಧಿ ಕೆಲಸಗಳಿಗೆ ಕೈಜೋಡಿಸಿ ಎಂದು ಸಲಹೆ ನೀಡಿದ ಶಾಸಕರಾದ ಎನ್.ಎ. ಹ್ಯಾರಿಸ್. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಿಡಿ ಅಧ್ಯಕ್ಷರಾದ ಎನ್.ಎ. ಹ್ಯಾರಿಸ್ ರವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಭರದಿಂದ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ವೀಕ್ಷಣೆ ಮತ್ತು ಪರಿಶೀಲನೆ ಮಾಡಿದರು. ಜಿಬಿ ಅಧಿಕಾರಿಗಳು, ಮಾಜಿ ಪಾಲಿಕೆ ಸದಸ್ಯರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಎನ್.ಎ. ಹ್ಯಾರಿಸ್ ರವರು ಮಾತನಾಡಿ, ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದೇಶದ ಎಲ್ಲಾ ಭಾಷೆಯ ಜನರು ವಾಸವಿದ್ದಾರೆ. ಅತ್ಯಂತ ಜನಸಂದಣಿ ಇರುವ ಪ್ರದೇಶವಾಗಿದೆ. ಆನೆಪಾಳ್ಯ ಹೊಸೂರು ಮುಖ್ಯ ರಸ್ತೆ ವಿವಿಧ ಬೆಳವಣಿಗೆಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಬೇಗನೆ ಮುಗಿಯಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ನಮ್ಮಲ್ಲಿ ಚಿಕ್ಕದಾದ ರಸ್ತೆಗಳು ಇರುವುದರಿಂದ ವೈಟ್ ಟ್ಯಾಪಿಂಗ್ ರಸ್ತೆಗಳು ಮಾಡಲಾಗುತ್ತಿದೆ. ನೀರು ಬೆಸ್ಕಾಂ ಸಂಪರ್ಕ ಸಪರೇಟ್ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಲಾಗುತ್ತಿದೆ. 30 ವರ್ಷ ಬಾಳಿಕೆ ಬರುತ್ತದೆ. 350 ಕಿಲೋಮೀಟರ್ ವರೆಗೂ ಕ್ಷೇತ್ರದ ಸಂಪೂರ್ಣ ಭಾಗಕ್ಕೆ ನೂತನವಾಗಿ ನೀರಿನ ಪೈಪ್ಲೈನ್ ಅಳವಡಿಸಲಾಗಿದೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನವಾಗಿ ಸರ್ಕಾರಿ ಕಾಲೇಜ್ ಆರಂಭವಾಗುತ್ತಿದೆ. ಕಾಂಕ್ರೀಟ್ ರಸ್ತೆ ನಡೀತಾ ಇದೆ. ಈಗ ನೋಡಿ, ಇದು ಬಜಾರ್ ಸ್ಟ್ರೀಟ್ ಅಂತ. ಇಲ್ಲಿ ಈಗಾಗಲೇ ನೀವು ನೋಡಿದಿರ, ಸುಮಾರು ಜನ ಏನೇನೋ ಅಪಪ್ರಚಾರ ಮಾಡುವಂತ ಕೆಲಸ ಮಾಡಿದ್ದಾರೆ. ಈಗ ನೋಡಿ ಯಾವ ಲೆವೆಲ್ಗೆ ಇದಾಗಿದೆ ಅಂತ. ಈಗ ಇದ್ರ ಮೇಲೆ ಇನ್ನು ಎಷ್ಟು ಇಂಚು 160 mm ಕಾಂಕ್ರೀಟ್ ಹಾಕ್ತೀವಿ ಇದ್ರ ಮೇಲೆ ಮಾಡಿ. ಈಗ ಇದು ನೋಡಿ ಸರ್ಫೇಸ್ ರೆಡಿ ಮಾಡಿದೀವಿ. ಇದ್ರೊಳಗಡೆ ಸ್ಯಾನಿಟರಿ ಲೈನು, ಡ್ರಿಂಕಿಂಗ್ ವಾಟರು, ಮೇಯ್ನು, ಸಬ್ ಮೇಯ್ನು, ಎಲೆಕ್ಟ್ರಿಕಲ್ ಕೇಬಲ್ಸ್, ಈಗ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದೀವಿ. ಈಗ ಇನ್ನು ಇದು ಹಾಕಿದ ಮೇಲೆ ಹೊರಗಡೆ ನಾವು ಸ್ಟಾಮ್ ವಾಟರ್ ಡ್ರೈನ್ ಅಂದರೆ ಮಳೆ ನೀರು ಹೋಗುವಂಥ 2 ಕಡೆ ಪೈಪ್ ಹಾಕಿ ನೀರನ್ನು ತಗೊಂಡೋಗಿ ಕೆಳಗಡೆ ಸ್ಟಾಮ್ ವಾಟರ್ ಡ್ರೈನ್ ಇದೆ, ಅದಕ್ಕೆ ಕನೆಕ್ಟ್ ಮಾಡ್ತೀವಿ. ಅದಾದ್ಮೇಲೆ ಆ ಕಡೆ ಫುಟ್ಪಾತ್ ಮಾಡ್ತೀವಿ. ಕಾಂಕ್ರೀಟ್ ಹಾಕಿದ್ಮೇಲೆ ಬಫರ್ ಏರಿಯಾ ಬರುತ್ತೆ. ಇದಿಷ್ಟು ಡೆವಲಪ್ಮೆಂಟ್ ವರ್ಕ್ನ ನೋಡಿ ಸಹಿಸಕ್ಕಾಗದೆ ನಮ್ಮ ವಿರೋಧ ಪಕ್ಷದವರು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ. ಇನ್ನೇನು ಇಲ್ಲ. ಇವತ್ತು ನಾನು ಬರೀ ಕೆಲಸ ಇನ್ಸ್ಪೆಕ್ಷನ್ ಮಾಡಕ್ ಬಂದಿರೋದು, ನಾವು ಇನ್ನೇನು ಮಾಡಕ್ ಬಂದಿಲ್ಲ. ನಮ್ಮ ಜನ ನಾನು ಹೇಳ್ದೆ ಬರ್ತಾ ಇದ್ದೀನಿ ಅಂದರೆ ಅವರು ಎಲ್ಲ ಬಂದವ್ರೆ. ಏನು ಸರ್ ಕೆಲಸ, ನಮಗೂ ಸ್ವಲ್ಪ ಹೇಳ್ಬಿಡಿ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ. ಏನು ನೋಡ್ತಾ ಇದ್ದೀವಿ, ಈಗ ನಿಮಗೂ ತೋರಿಸಿದ್ವಿ ನಾವು ಎಷ್ಟು ಇಂಚು ಕಾಂಕ್ರೀಟ್ ಇದೆ, ಯಾವ ಮಟ್ಟದ ಕಾಂಕ್ರೀಟ್ ಹಾಕಿದ್ದೀವಿ, ಯಾವ ಥರ ಸರ್ಫೇಸ್ ರೆಡಿ ಮಾಡಿದ್ದೀವಿ. ಕ್ವಾಲಿಟಿ ವರ್ಕಲ್ಲಿ ಯಾವ ಒಂದು ಮುಲಾಜು ನಮ್ಮ ಹತ್ರ ಇಲ್ಲ. ಯಾರು ಕಾಂಟ್ರಾಕ್ಟರ್ ಆದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ನಿಲ್ಲಕ್ಕಾಗೋದು. ಈಗ ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ನಮಗೆ ಕೆಲಸ ಮಾಡಿಲ್ಲ ಅಂತ ಅವನ್ನ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿ ಅವನ್ನ ಕಾಸ್ಟ್ ಆ್ಯಂಡ್ ರಿಸ್ಕ್ ಆ್ಯಂಡ್ ಕಾಸ್ಟಲ್ಲಿ ಅವನ್ನ ಟೆಂಡ್ರೇ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡ್ರ್ ಕರೆಸಿದ್ದೀನಿ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಇದರಲ್ಲಿ ಯಾವ ಕಾಂಟ್ರಾಕ್ಟರ್ ಹತ್ರ ಮುಲಾಜ್ ಮಾಡೋದು ಅಂಥದ್ದೆಲ್ಲ. ನನಗೆ ಬೇಕಾಗಿರೋದು ಒಳ್ಳೆ ಅಭಿವೃದ್ಧಿ ಕೆಲಸ. ಆ ಅಭಿವೃದ್ಧಿ ಕೆಲಸ ಮಾಡೋ ದಿಕ್ಕಿನಲ್ಲಿ ಯಾವ ಥರ ಕಾಂಪ್ರಮೈಸು ನಾವು ತಗೊಳ್ಳಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಸುಮಾರು ನಡ್ಕೊಂಡು ಬಂದಿದ್ದೀವಿ ನಾವು. ಇನ್ನೂ ನಾವು ಆನೆಪಾಳ್ಯ ಹೊಸೂರು ರೋಡ್ವರೆಗೂ ನಡ್ಕೊಂಡು ಹೋಗ್ತೀವಿ. ಬನ್ನಿ ನೀವು ನಮ್ಮ ಜೊತೆಲಿ ನೋಡಿ ಯಾವ ಥರ ಕೆಲಸ ಮಾಡಿಸ್ತಾ ಇದ್ದೀವಿ. ಈ ಥರ ಕೆಲಸ ಚರಿತ್ರೆಯಲ್ಲೇ ಯಾವತ್ತೂ ಈ ಭಾಗದಲ್ಲಿ ಆಗಿಲ್ಲ. ಇದನ್ನು ಯಾರಾದರೂ ಹೇಳಿ. ನಮ್ಮ ವಿರೋಧ ಇರೋರು 10 ವರ್ಷ ಕಾರ್ಪೊರೇಟರ್ ಆಗಿದ್ರು, ಅವ್ರ ಅಣ್ಣ ಕಾರ್ಪೊರೇಟರ್ ಆಗಿದ್ರು, ಇನ್ನೊಂದಾಗಿದ್ರು, ಡೆಪ್ಯೂಟಿ ಮೇಯರ್ ಆಗಿದ್ರು, ಏನು ಮಾಡಿದ್ದಾರೆ ಅನ್ನೋದು ಹೇಳ್ಬಿಡ್ಲಿ ನಮಗೆ. ನಾವು ಕೇಳಕ್ಕೆ ತಯಾರಾಗಿದ್ದೀವಿ. ನಾವು ಮಾಡಿರೋ ಕೆಲಸ ಹೇಳೋಕ್ಕೆ ನೀವು ಬನ್ನಿ, ಬೇಕಿದ್ರೆ ಅವರು ಬರಲಿ. ಒಂದು ಪಟ್ಟಿ ಮಾಡಿದ್ರೆ ಒಂದು ಇಡೀ ದಿವಸ ಸಾಕಾಗಲ್ಲ ನಾವು ಮಾಡಿರೋ ಕೆಲಸ ಹೇಳೋಕ್ಕೆ. ಅಷ್ಟು ಅಭಿವೃದ್ಧಿ ಈ ಭಾಗದಲ್ಲಿ ನಾವು ಮಾಡಿದ್ದೀವಿ. ಅಂದರೆ ರಾಜಕೀಯ ಎಲ್ಲದರಲ್ಲೂ ಮಾಡಬಾರ್ದು. ನಾನು ದಿವಸ ರಾಜಕೀಯ ಮಾಡೋ ರಾಜಕಾರಣಿ ಅಲ್ಲ. ನಮಗೆ ರಾಜಕೀಯ ಬೇಕು, ಎಲ್ಲಿ ಬೇಕು ಅಲ್ಲಿ ಮಾಡ್ತೀವಿ. ಕ್ಷೇತ್ರ ಅಭಿವೃದ್ಧಿ ಮಾತ್ರ. ಕ್ಷೇತ್ರದ ಜನರು ವಿದ್ಯಾಭ್ಯಾಸ, ಉದ್ಯೋಗ, ಅವರ ಜೀವನ ಯಾವ ಥರ ಒಳ್ಳೆ ಒಂದು ಪರಿಸ್ಥಿತಿಗೆ ತಗೊಂಡು ಹೋಗ್ಬೋದು, ಅವರಿಗೆ ಮಾನಸಿಕವಾಗಿ ಯಾವ ಥರ ಶಕ್ತಿ ಕೊಡ್ಬೋದು, ಅವ್ರ ಜೊತೆಯಲ್ಲಿ ನಾವು ಯಾವ ಥರ ನಿಲ್ಬೋದು, ಇದ್ರ ಬಗ್ಗೆ ನಾವು ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತೀವಿ ಹೊರತು ಬೇರೆ ಯಾವ ರಾಜಕೀಯ ಇಲ್ಲ. ನಮ್ಮಲ್ಲಿ ಜಾತಿ, ಧರ್ಮ, ಭಾಷೆ ಇದೊಂದು ಮಿನಿ ಇಂಡಿಯಾ ಇದ್ದಾಗೆ. ಇಲ್ಲಿ ನಿಮಗೆ ಫಾರಿನರ್ಸು ಸಿಗ್ತಾರೆ. ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗಿರೋರು ಸಿಗ್ತಾರೆ. ನಾರ್ತ್ ಈಸ್ಟ್ ಅವರು ಇದ್ದಾರೆ, ವೆಸ್ಟ್ ಅವರು ಇದ್ದಾರೆ. ಯಾರು ಇಲ್ಲ ಅಂತ ಹೇಳೋಂಗೆ ಇಲ್ಲ. ಆದರೆ ಎಲ್ಲರೂ ಭಾರತೀಯರಾಗಿ ಸಂತೋಷದಿಂದ ಬದುಕ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಸೊ ಇಂಥ ವಾತಾವರಣವನ್ನು ಇವರು ಕೆಲಸ ಮಾಡುವಂಥ ಕೆಲಸ ಇವರ ಒಂದು ಆಲೋಚನೆ. ಅದಕ್ಕೆ ಸಾಧ್ಯವೇ ಇಲ್ಲ. ಶಾಂತಿನಗರದಲ್ಲಿ ಇವ್ರು ಏನು ಮಾಡಿದ್ರು, ಯಾವ ಬೇಳೆನೂ ಈ ನೀರಲ್ಲಿ ಬೇಯಲ್ಲ. ಈ ನೀರಲ್ಲಿ ಬೇಯೋ ಬೇಳೆ ದಿವಸ ಜನ ಸಾಂಬಾರು ಮಾಡಿ ತಿಂತಾ ಇದ್ದಾರೆ, ಬೇರೆ ಏನೂ ಆಗಲ್ಲ. ಸೊ ಇವು ಬೇಡದೇ ಇರೋ ಕೆಲಸಕ್ಕೆ ಅವರು ಕೈ ಹಾಕಬಾರ್ದು. ನಾವು ಓಪನ್ ಆಗಿ ನಿಮ್ಮ ಮುಖಾಂತರ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ಯಾರಿಗೋಸ್ಕರ ಈ ಕೆಲಸ ಮಾಡ್ತಾ ಇರೋದು? ಈ ರೋಡ್ ಕೆಲಸ ಯಾರಿಗೋಸ್ಕರ? ಜನರಿಗೋಸ್ಕರ ತಾನೇ. ಇದನ್ನ ಟೀಕೆ ಮಾಡ್ಬೋದಾ? ಈ ಕೆಲಸ ನಡೀತಾ ಇದೆ, ನಿಮ್ಮ ಕಣ್ ಮುಂದೆ ಇದೆ ಅಲ್ಲ.
ರೋಡು ವರ್ಕು ಇಂಜಿನಿಯರು ಕಾಂಟ್ರಾಕ್ಟ್ರು ಎಲ್ಲರೂ ಇದ್ದಾರೆ ಇಲ್ಲಿ, ಏನಾಗ್ತಾ ಇಲ್ಲ. ಆಮೇಲೆ ಇದನ್ನ ಪಾಟೋಲ್ ಫಿಲ್ ಮಾಡಿ ಅಂತೇಳಿ ಪ್ರೊಟೆಸ್ಟ್ ಮಾಡಿದ್ರು. ಇದು ಹೊಸ ಕೆಲಸ ಸ್ವಾಮಿ, ಇದಕ್ಕೆ ಪಾಟೋಲ್ ಫಿಲ್ ಮಾಡೋಕ್ಕಾಗುತ್ತಾ? ನೀವು ಅರ್ಥ ಮಾಡಿ, ಪಾಟೋಲ್ ಫಿಲ್ ಮಾಡೋದು ಯಾವುದು? ಎಲ್ಲಾದರೂ ಗುಂಡಿ ಆಗಿರೋದನ್ನ. ಇದು ಹೊಸ ಕಾರ್ಯಕ್ರಮ, ಇದು ಹೊಸ ಕೆಲಸ. ಇದನ್ನ ಬಂದು ಪಾಟೋಲ್ ಫಿಲ್ ಮಾಡಿ ಅಂತ ಇಲ್ಲಿ ಕೂತ್ಕೊಂಡು ಒಂದು ದಿವಸ ಪ್ರೊಟೆಸ್ಟ್ ಮಾಡಿದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇವರಿಗೆ ಕೆಲಸದ ಬಗ್ಗೆ ಎಷ್ಟು ಜ್ಞಾನ ಇದೆ ಅನ್ನೋದು. ಇದು ಸಂಪೂರ್ಣವಾಗಿ ಹೊಸದಾಗಿ ಮಾಡುವಂಥ ರೋಡು ಕೆಲಸ. ಇದು ಫುಲ್ಲು ಇದೇನಾಯಿತು ಅಂದರೆ ನಾವು 3 ಪೈಪ್ಲೈನ್ ಚೇಂಜ್ ಮಾಡಿರೋದ್ರಿಂದ ಸರ್ಫೇಸ್ ಪೂರ್ತಿ ಹೋಗ್ಬಿಡ್ತು. ನೋಡಿ ನೀವು ಇಲ್ಲಿಂದ ಅಲ್ಲಿವರೆಗೂ ಪೂರ್ತಿ ಸರ್ಫೇಸು, ಸ್ವಲ್ಪ ಬನ್ನಿ ನೋಡಿ, ಪೂರ್ತಿ ಸರ್ಫೇಸು ಹೊಸ್ತು ರೋಡೀಗ ಈ ಮಟ್ಟದ ಕೆಲಸ ನಡೀತಾ ಇದೆ. ದಯವಿಟ್ಟು ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡದೆ ಬನ್ನಿ, ಅಭಿವೃದ್ಧಿ ಕೆಲಸದಲ್ಲಿ ಭಾಗವಹಿಸಿ. ನೀವು ಬನ್ನಿ. ನೀವು ಈಗ ನಾವೇನು ರಾಜಕೀಯವಾಗಿ ಎಲೆಕ್ಷನಲ್ಲಿ ನಿಲ್ಲೋದು ಗೆಲ್ಲೋದು ಸೋಲೋದು ಇರುತ್ತೆ, ಬಟ್ ಜೀವನ ಅನ್ನೋದು ಎಲ್ಲರೂ ಜೊತೆಗೆ ತಾನೇ ಮಾಡಬೇಕು. ಅದನ್ನು ಬೇರೆ ಬೇರೆ ಮಾಡೋಕ್ಕಾಗುತ್ತಾ? ಈಗ ನೀವು ಬರ್ತೀರಿ, ಏನೋ ಪ್ರಶ್ನೆ ಕೇಳ್ತೀರಿ, ಅದಕ್ಕೆ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಳಕ್ಕಾಗುತ್ತಾ? ನಾವು ನಿಮ್ಗೆ ಉತ್ತರ ಕೊಡಬೇಕು, ನೀವು ಕೇಳಿದ್ರೆ ತೋರಿಸ್ಬೇಕು. ನೀವು ಇನ್ನೇನು ಕೇಳಿದ್ರು ಉತ್ತರ ಕೊಡೋಕ್ಕೆ ತಯಾರಾಗಿದ್ದೀವಿ ನಾವು. ಏನು ಬೇಕಿದ್ರೆ ಕೇಳಿ, ನೀವು ಓಪನ್ ಆಗಿ ಏನು ಕೇಳಿದ್ರು ಉತ್ತರ ಕೊಡೋಕ್ಕೆ ತಯಾರಾಗಿದ್ದೀವಿ. ಜನಪ್ರಿಯ ಶಾಸಕರು ಎನ್.ಎ. ಹ್ಯಾರಿಸ್ ಅವರು ಬೆಳಗ್ಗೆನೆ ಭೇಟಿ ನೀಡಿದ್ದಾರೆ ಕ್ಷೇತ್ರಕ್ಕೆ, ಸಮಸ್ಯೆಗಳು ಆಲಿಸಿದ್ದಾರೆ, ಜನರ ಸಮಸ್ಯೆ. ಇವತ್ತು ನೀವು ಸಹ ಬಂದಿದ್ದೀರಾ ಕಾಂಗ್ರೆಸ್ ಮುಖಂಡರಾಗಿ, ಏನು ಹೇಳ್ತೀರಾ? ಇವತ್ತು ಬೆಳಿಗ್ಗೆ ಭಾನುವಾರ ಈ ಒಂದು ಇನ್ಸ್ಪೆಕ್ಷನ್ ಕಾರ್ಯನ ಎಲ್ಲ ಅಫಿಷಿಯಲ್ಸ್ನು ಕರೆದುಬಿಟ್ಟು ನಮ್ಮ ಅಭಿವೃದ್ಧಿ ಅಧಿಕಾರ ಆಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎನ್.ಎ. ಹ್ಯಾರಿಸ್ ಅವರು ಇವತ್ತು ಎಲ್ಲ ಏನು ಒಂದು ಕಾಮಗಾರಿ ಒಂದು ವೀಕ್ಷಣೆ ಮಾಡ್ತಾ ಇದ್ದಾರೆ, ಅದರ ಪ್ರಗತಿ ಯಾವ ಥರ ಇದೆ, ಯಾತಕ್ಕೋಸ್ಕರ ಇದು ವಿಳಂಬ ಆಗ್ತಾ ಇದೆ, ಆ ವಿಳಂಬ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ಜನಗಳಿಗೆ ತಿಳಿಸೋದಕ್ಕೆ ಬಂದಿದ್ದಾರೆ. ಯಾಕೆಂದರೆ ಇದು 40-50 ವರ್ಷಕ್ಕೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ಒಂದು ವೈಟ್ ಟ್ಯಾಪಿಂಗ್ನ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನಿಮಗೆ ಗೊತ್ತು, ಇದು ಇದನ್ನು ನೋಡಿ ನೀವು, ಇದು ಬಜಾರ್ ಸ್ಟ್ರೀಟು. ಈ ಬಜಾರ್ ಸ್ಟ್ರೀಟಲ್ಲಿ ಎಷ್ಟು ಲಕ್ಷ ಜನ ಇಲ್ಲಿ ವಾಸ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಇದನ್ನು ಹೈದ್ರಾಬಾದ್ ಬಿರಿಯಾನಿ ಇದೆಯಲ್ಲ, ಆ ರೋಡಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂವಿಂದ ಬಂದು ಇಲ್ಲಿ ಬಜಾರ್ ಸ್ಟ್ರೀಟ್ ಹಿಂಗೆ ಹೋಗುತ್ತೆ. ಏನು ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅನ್ನೋದನ್ನು ಅವರು ನಿಮಗೆ ಆಲ್ರೆಡಿ ನಿಮಗೆ ತಿಳಿಸಿದ್ದಾರೆ. ಅದನ್ನೆಲ್ಲ ನೀವು ನೋಡಿದ್ದೀರಾ. ಈಗ ಇಲ್ಲಿ ಒಂದು ಇರ್ತಕ್ಕಂಥ ಒಂದು ಗ್ರೌಂಡ್ ನೋಡಿದ್ವಿ, ಫುಟ್ಬಾಲ್ ಗ್ರೌಂಡು. ಯಾಕೆಂದರೆ ಅವ್ರು ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾರೆ. ಪ್ರೆಸಿಡೆಂಟ್ ಆಗಿದ್ಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಯುವಕರಿಗೆ ಉತ್ತೇಜನ ಕೊಡೋದಕ್ಕೆ ಇಲ್ಲಿ ಗ್ರೌಂಡ್ಗಳಿಗೆ ಅಭಿವೃದ್ಧಿನ ಮಾಡ್ತಾ ಇದ್ದಾರೆ. ಇಲ್ಲಿ ವನ್ನಾರ್ಪೇಟೆಯಲ್ಲಿ ಇವತ್ತು ಒಂದು ಗ್ರೌಂಡ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಅದನ್ನು ಮಾಡಿರೋದು ಕೂಡ ನೋಡಿದೆ ನಾನು. ಒಂದು ಮರನ ಕೂಡ ನಾವು ಕಟ್ ಮಾಡ್ದಿರಂಗೆ, ಅದಕ್ಕೆ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ನ ಅದಕ್ಕೆ ಟಚ್ ಆಗ್ದಿರಂಗೆ ಅದನ್ನು ಗ್ರೌಂಡ್ನ ಡೆವಲಪ್ ಮಾಡಿದ್ದಾರೆ. ಪರಿಸರನ ಕೂಡ ಕಾಪಾಡ್ತಕ್ಕಂಥ ಒಂದು ಕೆಲಸ ಕೂಡ ಅವ್ರು ಮಾಡಿರೋದು ಅಲ್ಲಿ ಕಾಣ್ತಾ ಇತ್ತು. ಸೊ ದೊಂಬ್ಳೂರಲ್ಲಿ ಕೂಡ ನೀವು ಕೇಳಿದ್ರಿ, ದೊಂಬ್ಳೂರಲ್ಲಿ ಇವತ್ತು ಡಿಗ್ರಿ ಕಾಲೇಜ್ ಓಪನ್ ಮಾಡಿದ್ದಾರೆ. ಹಿಂದೆ ಎಷ್ಟೋ ಶಾಸಕರು ಬಂದು ಹೋದ್ರು, ಆದರೆ ಇವ್ರು ಬಂದ ಮೇಲೆ ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ. ಯಾಕೆಂದರೆ ಯಾವಾಗಲೂ ಹೇಳ್ತಾ ಇರ್ತಾರೆ ಅವರು ಭಾಷಣದಲ್ಲಿ, ಯಾವುದೇ ಒಂದು ಕಾರ್ಯಕ್ರಮದಲ್ಲಾಗಲಿ ಅಲ್ಲಿ ಹೇಳ್ತಾ ಇರ್ತಾರೆ. ಏನಂತ ಹೇಳ್ತಾ ಇರ್ತಾರೆ ಅಂದರೆ ಕಾರ್ಯಕ್ರಮದಲ್ಲಿ ಅವರು ಶಿಕ್ಷಣ ಯಾವತ್ತೂ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು. ಶಿಕ್ಷಣ ಕೊಟ್ಟರೆ ಯಾವತ್ತೂ ಅದನ್ನು ಯಾರೂ ಕಳ್ತನ ಮಾಡೋಕ್ಕಾಗಲ್ಲ. ಎಲ್ಲ ವಸ್ತುಗಳನ್ನ ಕಳ್ತನ ಮಾಡ್ಬೋದು, ಆದರೆ ಶಿಕ್ಷಣನ ಯಾರೂ ಕಳ್ತನ ಮಾಡೋಕ್ಕಾಗಲ್ಲ. ಆ ಒಂದು ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥ ಶಾಸಕರು ಅದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಅದು ಸನ್ಮಾನ್ಯ ಎನ್.ಎ. ಹ್ಯಾರಿಸ್ ಅವರು. ಅದನ್ನು ಇವತ್ತು ದೊಂಬ್ಳೂರಲ್ಲಿ ನೀವು ಬಂದು ನೋಡ್ಬೋದು. ಅಲ್ಲೂ ಬೇಕಾದರೆ ನೀವು ಮಾಧ್ಯಮದವರು ಹೋಗಿ ಅಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ನೀವು ಹೋಗಿ ಅಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು. ಡಿಗ್ರಿ ಕಾಲೇಜ್ ಓಪನ್ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಫ್ರೀಯಲ್ಲಿ ಏನು ಫೀಸೇ ಕಟ್ಟಂಗಿಲ್ಲ. ಗಂಡು ಮಕ್ಕಳು ಮಾತ್ರ ಫೀಸು ಬರೀ ಒಂದು 8,000-10,000ವರೆಗೂ ಇದೆ. ಅದನ್ನು ಕೂಡ ಯಾರಿಗಾದ್ರು ಕಟ್ಟೋಕ್ಕಾಗಲ್ಲ. ಅಂದರೆ ಎನ್.ಎ. ಹ್ಯಾರಿಸ್ ಅವ್ರ ಫೌಂಡೇಶನ್ ವತಿಯಿಂದ ಅವ್ರಿಗೆ ನಿಮ್ಮ ಮಾಧ್ಯಮದವರು ಯಾರಾದರೂ ತಿಳಿಸಿದ್ರು ಕೂಡ ಯಾರಿಗಾದ್ರೂ ಬೇಕಾಗಿದ್ರೆ ಅಂಥವ್ರಿಗೆ ಅವರು ಫೌಂಡೇಶನ್ ವತಿಯಿಂದ ಅವರೇ ಫೀಸ್ ಕಟ್ಟಿದ್ದಾರೆ ಆಲ್ರೆಡಿ. ಎಷ್ಟೋ ಜನಕ್ಕೆ ನಿಯರ್ಲಿ ಅಬೌಟ್ ಇವಾಗಲೇ ಅವ್ರು 600 ಜನವರೆಗೂ ಅವರು ಇವಾಗಲೇ ಫೀಸ್ ಕಟ್ಟಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿ ಅದು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಕೂಡ ಓಪನ್ ಮಾಡಿದ್ದಾರೆ. ಈಗ ನೆಕ್ಸ್ಟು ಅದಕ್ಕೆ ಪೋಸ್ಟ್ ಗ್ರಾಜುಯೇಷನ್ನು ಮತ್ತು PhD ಆ ಲೆವೆಲಲ್ಲಿ ಕೂಡ ಓಪನ್ ಮಾಡೋದಕ್ಕೆ ಒಂದು ಕ್ಲಾಸ್ ರೂಮ್ಸು ಇದು ಥ್ರೂ ರೋಟರಿ ಕ್ಲಬ್ ವತಿಯಿಂದ ಕೂಡ ಒಂದು ಇದು ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಮತ್ತು ನಮ್ಮ ಶ್ರೀಮತಿಯವರು ಗೀತಾ ಶ್ರೀನಿವಾಸ ರೆಡ್ಡಿ ಅಂದ್ಬಿಟ್ಟು ಅವ್ರು ನಗರ ಪಾಲಿಕೆ ಸದಸ್ಯರಾಗಿದ್ದಾರೆ ದೊಂಬ್ಳೂರಲ್ಲಿ. ಆ ಒಂದು ನಾವು ಓದಿರ್ತಕ್ಕಂಥ ಒಂದು ಸ್ಕೂಲು ದೊಂಬ್ಳೂರು ಪ್ರೌಢಶಾಲೆ, ಅದನ್ನು ಕೂಡ ಇವತ್ತು ನಾನು ನೋಡಿದೆ. ಆ ಸ್ಕೂಲು ಪೆಟ್ರೋಲ್ ಬಂಕು HAL ಮೇನ್ ರೋಡಲ್ಲಿರೋದು.
ಅದು ದೊಂಬಳೂರು ಮೈನ್ ರೋಡಲ್ಲಿರೋದು. ಅದನ್ನು ಕೂಡ ಇವತ್ತು ಅಭಿವೃದ್ಧಿ ಕಾಣ್ತಾ ಇದೆ. ಅಂದರೆ ಯಾರು ಮಾಡಿರ್ತಕ್ಕಂಥ ಒಂದು ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಯಾರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಲ್ವಾ ನೀವು, ಇವತ್ತು ಯಾಕೆ ಕುಂಠಿತ ಸಾಗ್ತಾ ಇದೆ ಸರ್? ಕುಂಠಿತ ಸಾಗ್ತಾ ಇದೆ ಅಂದರೆ ಇಲ್ಲಿ ಏನೇ ಒಂದು ವೈಟ್ ಟ್ಯಾಪಿಂಗ್ ಮಾಡಿಸಿ ಕಾಂಕ್ರೀಟಿಂಗ್ ಸುಮ್ಮನೆ ಟಾರ್ ರೋಡ್ ಹಾಕ್ಬಿಡ್ಬೇಕು ಅಂದರೆ ಹಂಗೆ ಹಾಕ್ಬಿಡ್ಬೋದು. ಅದು ಓವರ್ ನೈಟು ಒಂದೇ ನೈಟಲ್ಲಿ ಬೇಕಾದ್ರೆ ಇದನ್ನೆಲ್ಲ ಟಾರ್ ಹಾಕ್ಬೋದು. ಆದರೆ ಇದನ್ನು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ತರಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ನಾಗರಿಕಗಳ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ವೈಟ್ ಟ್ಯಾಪಿಂಗ್ ನಾವು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗ ಯಾರಾದರೂ ಒಬ್ಬರು ನಾಗರಿಕರು ಏನೋ ಒಂದು ಪೈಪು, ವಾಟರ್ ಪೈಪು ಅಥವಾ ಯಾವುದೋ ಬೆಸ್ಕಾಮ್ದು ಯಾವುದೋ ಮನೆ ಕಟ್ಟೋವಾಗ ಯಾವುದೋ ಒಂದು ಬೆಸ್ಕಾಮ್ ಕನೆಕ್ಷನ್ ತೊಗೊಬೇಕು, ವಾಟರ್ ಕನೆಕ್ಷನ್ ತೊಗೊಬೇಕು ಅಂದರೆ ಅದಕ್ಕೆ ಪರ್ಮಿಷನ್ಸ್ ತೊಗೊಬೇಕು, ಅದಕ್ಕೆ ಹಣ ವೆಚ್ಚ ಆಗುತ್ತೆ, ಅದಕ್ಕೆ ಇಷ್ಟೊಂದು ದುಡ್ಡು ಕಟ್ಟಬೇಕು, ಅವೆಲ್ಲ ಇರ್ತೈತೆ. ಅದನ್ನೆಲ್ಲ ಇವತ್ತು ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಅವ್ರಿಗೆ ಫ್ರೀಯಾಗಿ ಹಾಕೊಳಕ್ಕೆ ಒಂದು ಚಾನಲ್ಸ್ ಮಾಡ್ತಾರೆ. ವೈಟ್ ಟ್ಯಾಪಿಂಗಲ್ಲಿ ಚಾನಲ್ಸ್ ಬಂದ್ಬಿಡುತ್ತೆ. ಈ ರೋಡಿಂದ ಆ ಕಡೆ ರೋಡ್ಗೆ 2 ಪೈಪ್ಸ್ ಹಾಕಿರ್ತಾರೆ. ಆ ಪೈಪ್ಸ್ ಎಲ್ಲ ರನ್ ಆಗುತ್ತೆ, ಅದರಲ್ಲೇ ಅವ್ರು ಕೊಟ್ಕೊಬೋದು. ಆಗ ನಮ್ಮ ಇಲ್ಲಿರ್ತಕ್ಕಂಥ ಪಬ್ಲಿಕ್ ಕೂಡ ಅದು ತುಂಬಾನೇ ಅನುಕೂಲ ಆಗುತ್ತೆ. ಸ್ಥಳೀಯರು ಮೊನ್ನೆ ಪ್ರತಿಭಟನೆ ಸಹ ಮಾಡಿದ್ರು. ಇಲ್ಲಿ ವಿಳಂಬ ಧೋರಣೆ ಆಗ್ತಾ ಇದೆ, ಸುಮಾರು ದಿವಸಗಳಿಂದ ನೆಲಗುದಿಗೆ ಬಿದ್ದಿದೆ. ಇಲ್ಲಿ ಕಾಮಗಾರಿಗಳು ಶಾಸಕರು ಗಮನಕ್ಕೆ ಬಂದ್ರು ಪರಿಗಣಿಸ್ತಾ ಇಲ್ಲ. ಶಾಸಕರ ಗಮನಕ್ಕೆ ಯಾವಾಗಲೂ ಅವ್ರು ಬರ್ತಾನೆ ಇದ್ರೆ ಇಲ್ಲಿ ಕಾಂಟ್ರಾಕ್ಟರ್ ಒಬ್ರು ತುಂಬಾನೇ ತೊಂದರೆ ಕೊಟ್ಟರು, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟಲ್ಲಿ ಮಾಡಿ ಈಗ ಹೊಸ ಟೆಂಡರ್ ಕರೆದು ಹೊಸಬ್ರಿಗೆ ಕೊಟ್ಟಿದ್ದಾರೆ. ಅವರು ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ನೀವು ನೋಡಿದ್ದೀರಾ, ನೀವು ಬಂದಿದ್ದೀರಿ, ನೋಡಿದ್ದೀರಾ. ಇದನ್ನ ಆದಷ್ಟು ಜಲ್ದಿ ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಬೆಸ್ಕಾಮ್ ಅವರು ಲೈನ್ಸ್ನೆಲ್ಲ ಚೇಂಜ್ ಮಾಡ್ಕೊಬೇಕು, ಮತ್ತೆ ವಾಟರ್ ಲೈನ್ಸು, ಮತ್ತೆ ಇದೆಲ್ಲ ಹೊಸ ಲೈನ್ಸ್ ಹಾಕ್ತಾ ಇದ್ದಾರೆ. ಇದು ಬರೀ ತಾರ್ ಹಾಕ್ಬೇಕು ಅಂದ್ರೆ ಓವರ್ ನೈಟ್ ಹಾಕ್ಬಿಡ್ಬೋದು. ಬಟ್ ವೈಟ್ ಟ್ಯಾಪಿಂಗ್ ಮಾಡುವಾಗ ಅದನ್ನ ತುಂಬಾ ಕೆಲಸಗಳಿರುತ್ತೆ. ಇದು ಪರ್ಮನೆಂಟ್ ಕೆಲಸ, ಇದು ಟೆಂಪ್ರವರಿ ಕೆಲಸ ಅಲ್ಲ. ಟಾರ್ ಹಾಕೋದು ಟೆಂಪ್ರವರಿ ಕೆಲಸ. ಯಾಕಂದ್ರೆ ಟೆಂಪ್ರವರಿ ಯಾವಾಗಲೂ ಹಾಕೋ ಮಾಡ್ಬೋದು. ಬಟ್ ಇನ್ನೊಂದು ಮಳೆ ಬಂತು, 1 ವರ್ಷ ಆಯ್ತು ಅಂದ್ರೆ ತಿರ್ಗಿ ದುರಸ್ತಿ ಅದಕ್ಕೆ ವೈಟ್ ಟ್ಯಾಪಿಂಗ್ ಮಾಡಿಬಿಟ್ರೆ ಇಲ್ಲಿ ತುಂಬ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಪರ್ಮನೆಂಟ್ ಆಗಿ 50 ವರ್ಷ 60 ವರ್ಷ ಇಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಕಾಮಗಾರಿ ಕೆಲಸ ಏನೋ ಒಂದು ಟಾರ್ ಹಾಕೋದಾಗ್ಲಿ ಯಾವುದು ಇರೋದಿಲ್ಲ. ಅದಕ್ಕೆ ಪರ್ಮನೆಂಟ್ ಆಗಿ ಇಲ್ಲಿರ್ತಕ್ಕಂಥವ್ರು ಕೂಡ ನಾನು ಹೇಳಿದೆ ಆವಾಗಲೇ, ಕೆಲವ್ರಿಗೆ ಏನೇ ಕನೆಕ್ಷನ್ಸ್ ಇದ್ರು ಅದನ್ನು ಅಗಿಯೋದೇ ಬೇಕಾಗಿಲ್ಲ. ಆ ಚಾನೆಲ್ಸಲ್ಲಿ ಚಾನೆಲ್ಸ್ ಮಾಡಿದ್ರೆ ಆ ಚಾನೆಲ್ಸಲ್ಲಿ ಅದನ್ನೆಲ್ಲ ತಗೊಂಡು ಮಾಡ್ತಾ ಇರ್ತಾರೆ. 2-3 ದಿವಸ ಹಿಂದೆ ಬಿಜೆಪಿಯವರು ಇಲ್ಲಿ ಪ್ರತಿಭಟನೆ ಸಹ ಮಾಡಿದ್ರು. ಈ ಪ್ರತಿಭಟನೆ ಏನು ವಿಳಂಬ ಧೋರಣೆ ಕಾಮಗಾರಿಗಳಿಗೆ ಇವತ್ತು ನೀವೇನು ಹೇಳ್ತೀರಾ ಸರ್? ಹಂಗೆ ನಮ್ಮ ಮುನ್ರಾಜಣ್ಣವ್ರು ಹೇಳ್ದಂಗೆ ಅವ್ರ ಅಣ್ಣನವರು BBMPಯ ಮಾಜಿ ಉಪಮಹಾಪೌರರಾಗಿದ್ದರು. ಯಾವುದಾದ್ರೂ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದಾರಾ? ಯಾವುದಾದ್ರೂ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದಾರಾ? ಈ ರೀತಿ ಅಭಿವೃದ್ಧಿ ಕೆಲಸ ಏನು ಗಲ್ಲಿಗಳಲ್ಲಿ ಹಾಕ್ತಾ ಇರ್ತಕ್ಕಂಥದ್ದಲ್ಲ, ಅದೆಲ್ಲವನ್ನು ಮಾಡಿಬಿಟ್ಬಿಟ್ಟಿದ್ದಾರೆ ಹ್ಯಾರಿಸ್ ಅಣ್ಣನವರು. ಈಗಾಗಲೇ ಅಭಿವೃದ್ಧಿ ಆಗಿದೆ, ಆದರೆ ಇದು ಆನೇಪಾಳ್ಯದಿಂದ ಹಿಡಿದು ನಮ್ಮ ಪಾಮ್ಗ್ರೂ ರಸ್ತೆವರೆಗೂ ಆಗ್ತಾ ಇರ್ತಕ್ಕಂಥ ಒಂದು ಮೇಜರ್ ರಸ್ತೆ ಇದು. ಈಗ ಇಲ್ಲಿ ಎನ್ಕ್ರೋಚ್ಮೆಂಟ್ಗಳಿರ್ತವೆ, ಅದನ್ನು ತೆರವುಗೊಳಿಸುವಂಥದ್ದು ಇರ್ತದೆ. ಪಾರ್ಕಿಂಗ್ ಮಾಡೋಗಿರ್ತಾರೆ, ಅದನ್ನು ತೆರವುಗೊಳಿಸ್ಬೇಕಾಗ್ತದೆ. ಆಮೇಲೆ ನಮ್ಮ ಸ್ಟ್ರೀಟ್ ಲೈಟ್ ಕಂಬಗಳಿರ್ತವೆ, ಅವನ್ನ ತೆರವುಗೊಳಿಸ್ಬೇಕಾಗ್ತದೆ. ಇದು ಆಡಳಿತಾತ್ಮಕವಾಗಿ ಮಾಡಬೇಕಾದ್ರೆ ಅದು ಬೆಸ್ಕಾಮ್ ಇರ್ಬೋದು, BWSSP ಇರ್ಬೋದು, BBMP ಇರ್ಬೋದು, ಇನ್ನಿತರ BDAಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಿರ್ಬೋದು, ಅವರ ಒಂದು ಏನು ಅದಕ್ಕೆ ಅರ್ಜಿ ಕೊಡಬೇಕಾಗ್ತದೆ ಅಧಿಕಾರಿಗಳು, ಅವುಗಳನ್ನು ವಿಶ್ವಾಸಕ್ಕೆ ತೊಗೊಳ್ಬೇಕಾಗ್ತದೆ. ಅದರಿಂದ ಅವುಗಳನ್ನೆಲ್ಲ ಮಾಡಬೇಕಾದ್ರೆ ಇದು ಟೈಮ್ ತೊಗೊಳುತ್ತೆ. ಈಗ ಇವ್ರದೇ ಪಕ್ಷದಲ್ಲಿ ಇವ್ರು 2 ಬಾರಿ ಕಾರ್ಪೊರೇಟರ್ ಆಗಿದ್ರು. 2 ಬಾರಿ ಕಾರ್ಪೊರೇಟರ್ ಆಗಿ ಇವ್ರದೇ ಸರ್ಕಾರ ಇತ್ತು. ಸನ್ಮಾನ್ಯ ಯಡಿಯೂರಪ್ಪನವರಿದ್ದರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಇರಿದ್ರು. ಅಂಥ ಸಂದರ್ಭದಲ್ಲಿ ಇವರು ಎಷ್ಟು ಗ್ರ್ಯಾಂಟನ್ನು ತಂದು ಇವ್ರ ವಾರ್ಡ್ಗಳಲ್ಲಿ ಈ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ ಅಂತೇಳಿ ಜನರಿಗೆ ಒಂದು ಸಾಕ್ಷಿಗುಡ್ಡಿಯನ್ನು ತೋರಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಈಗಾಗಲೇ ಅವ್ರ ಪಕ್ಷದಲ್ಲಿ ಅವರ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ಅದಕ್ಕೂ ಕಾರಣ ಹ್ಯಾರಿಸ್ ಅಣ್ಣನವರು ಅಂತಕ್ಕಂಥ ಆರೋಪ ಮಾಡ್ತಾರೆ. ಹಂಗಾರೆ BJP ಪಕ್ಷದಲ್ಲಿ ಹ್ಯಾರಿಸ್ ಅಣ್ಣ ಹೇಳಿದ್ರೆ ಕೇಳ್ತಾರಾ ವಿರೋಧ ಪಕ್ಷದವರು? ಈ ರೀತಿಯ ಅಸಡ್ಡೆ ಮಾತುಗಳನ್ನು ಆಡುವುದನ್ನು ಬಿಟ್ಟು ಈಗಾಗಲೇ ಎಲ್ಲರೂ ನಮ್ಮ ನಾಯಕರುಗಳು ಹೇಳ್ದಂಗೆ ಅಭಿವೃದ್ಧಿ ಕೆಲಸ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ. ಸಮಸ್ಯೆಗಳು ಆಲಿಸಿದ್ದಾರೆ, ಏನು ಹೇಳ್ತೀರಾ ಸರ್ ನೀವು? ಸಮಸ್ಯೆ ನಿರಂತರವಾಗಿ ಸಮಸ್ಯೆನ ಬಗೆಹರಿಸ್ಕೊಂಡೇ ಬರ್ತಾ ಇದ್ದೀವಿ. ನಾವು ತಿಳ್ಕೊಂಡಂಗೆ ಇಲ್ಲಿ ಯಾವ ಸಮಸ್ಯೆಗಳು ಇಲ್ಲ. ಅಭಿವೃದ್ಧಿಯ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ. ಅಭಿವೃದ್ಧಿ ಕೆಲಸಗಳಾಗಬೇಕಾದ್ರೆ ವೈಟ್ ಟ್ಯಾಪಿಂಗ್ ಆಗಬೇಕಾದ್ರೆ ಸಮಯ ತಗೊಳುತ್ತೆ. ಅದರಲ್ಲೂ ನಮ್ಮ ನೈಸರ್ಗಿಕ ಏನು ಮಳೆ ಇದೆ ಅದನ್ನು ತಡಿಲಿಕ್ಕೆ ಆಗೋದಿಲ್ಲ. ಆ ಮಳೆ ಬಂದಾಗ ಕಾಮಗಾರಿಗಳು ಸ್ವಲ್ಪ ನಿಧಾನವಾಗ್ತದೆ. ವೈಟ್ ಟ್ಯಾಪಿಂಗ್ ಕೆಲಸ ಅಂತ ಹೇಳಿದ್ಮೇಲೆ ತಮಗೆ ಗೊತ್ತಿರ್ತದೆ, ಆ ಡಕ್ಕನ್ನು ಮಾಡಬೇಕು. ಡಕ್ಕಲ್ಲಿ ಎಲ್ಲ BWSSP ಕೇಬಲ್ಗಳಾಗಿರ್ಬೋದು ಅಥವಾ ವಾಟರ್ ಸೈನ್ಸ್ದು ಪ್ರಾಬ್ಲಮ್ಗಳಾಗಿರ್ಬೋದು, ಮತ್ತು ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ಗಳು, ಇವೆಲ್ಲ ಒಂದೇ ಡಕ್ಕಲ್ಲಿ ಬರಬೇಕಾಗ್ತದೆ. ಆ ಡಕ್ಕಲ್ಲಿ ಬರಬೇಕಾದ್ರೆ ಶಿಫ್ಟಿಂಗ್ ಆಗುತ್ತೆ. ಶಿಫ್ಟಿಂಗ್ ಆಗಬೇಕಾದ್ರೆ ಟೈಮ್ ತಗೊಳುತ್ತೆ.
ಆಮೇಲೆ ಸ್ಥಳೀಯರು ಕೂಡ ನಮಗೆ ಸಹಕಾರ ಕೊಡ್ತಾರೋದ್ರಿಂದ ಕೆಲಸ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ನೋಡಿ, ನೀವೇ ಸುಮಾರು ಒಂದು 5-6 ಕಿಲೋಮೀಟರ್ ರೌಂಡ್ ಹಾಕಿದ್ದಾರೆ, ನೀವು ಸಹ ಬಂದಿದ್ದೀರಿ, ಏನು ಹೇಳ್ತೀರಿ ಸರ್? ಬ್ಲೇಮ್ ಮಾಡೋದು ಯಾರು ಏನು ಮಾಡೋದು ಮಾಡ್ಬೋದು. ನಾವು ಒಬ್ಬರನ್ನ ಒಂದು ಬೆರಳು ತೋರಿಸುವಾಗ ನಮ್ಮನ್ನು 3 ಬೆರಳು ತೋರಿಸ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗ ಶಾಸಕರು ಬಂದ್ಬಿಟ್ಟು ಇವತ್ತು ಇಷ್ಟು ದೊಡ್ಡ ಒಂದು ಕಾನ್ಸ್ಟಿಟ್ಯೂಷನ್ ನಾವು ಮೈಂಟೈನ್ ಮಾಡ್ತಿದ್ದಾರೆ. ಕಾರ್ಪೊರೇಷನ್ ಎಲೆಕ್ಷನ್ ಆಗಲಿಲ್ಲ, ಕಾರ್ಪೊರೇಟರ್ಗಳಿಲ್ಲ, ಬಟ್ ಇದ್ರೇನೋ ಎಲ್ಲ ರೋಡ್ಗಳು ಪರ್ಸನಲ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ತಮ್ಮಗಳದೇ ಗೌರ್ಮೆಂಟ್ ಇರೋ ಟೈಮಲ್ಲಿ ಮಾಡ್ಬೋದಾಗಿತ್ತು, ಏನು ಮಾಡಿದ್ದೀರ ಅಂತ ತೋರಿಸ್ಬೇಕು. ಇವತ್ತು ಯಾರೋ ಬಂದ್ಬಿಟ್ಟು ಫಾಲೋವರ್ನ ಹಿಡ್ಕೊಂಡು ಅವ್ರನ್ನ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ಏನೋ ನೋಡಿ, ಸಾಹೇಬರು ಎಲ್ಲರಿಗೂ ಬಂದ್ಬಿಟ್ಟು ಎಲ್ಲನೂ ಮಾಡೋಕ್ಕಾಗಲ್ಲ. ಸಮ್ ಟೈಮ್ ಬಂದ್ಬಿಟ್ಟು ನೆಸೆಸರಿ ಅವ್ರನ್ನ ಆ್ಯಕ್ಷನ್ ತೊಗೊಳ್ತಾರೆ. ಈ ಆ್ಯಕ್ಷನ್ ತೊಗೊಳ್ಳೋ ಟೈಮಲ್ಲಿ ಏನು ಮಾಡ್ತಾರೆ, ಅವರು ಪರ್ಸ್ನಲ್ ಆಗಿ ತೊಗೊಂಡು ಸಾಹೇಬ್ರನ್ನ ಟಾರ್ಗೆಟ್ ಮಾಡೋದು, ಕೆಟ್ಟ ಮಾತುಗಳು. ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ, ತುಂಬ ಬೇಜಾರಾಯಿತು. ಅದೇ ಸಾಹೇಬ್ರ ಜೊತೆಲೇ ಇದ್ದವರು, ಅವ್ರ ಜೊತೆಲಿ ಊಟ ಮಾಡಿದವರು ಸಡನ್ ಆಗಿ ಅವ್ರೇನೋ ಒಂದು ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಏನೋ ಒಂದು ಆ್ಯಕ್ಷನ್ ತೊಗೊಳೋದ್ರ ಅದನ್ನ ನೀನು ಉಲ್ಟಾ ಮಾಡಿ ಅವರ್ಸ್ ಟುಗೆದರ್ ಮಾತಾಡೋದು ಯಾ ನ್ಯಾಯ ಅಂತ. ಬೆಳಗ್ಗೆ ಎನ್ ಎ ಹ್ಯಾರಿಸ್ ಅವರು ನಿಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ, ಏನು ಸರ್ ಇಲ್ಲಿ ಸಮಸ್ಯೆ? ಸರ್, ಇಲ್ಲಿ ಸಮಸ್ಯೆ ಏನಿಲ್ಲ. MLA ಹ್ಯಾರಿಸ್ ಸರ್ ಅವ್ರು ಬಂದು ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ಇನ್ಸ್ಪೆಕ್ಷನ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಇದರಲ್ಲಿ ಬಂದು ಸುಮಾರು ಈ ರೋಡಿಂದ ಆ ರೋಡಿನ ತನಕ ಎಲ್ಲ ಕಡೆಯೂ ವೈಟ್ ಟ್ಯಾಪಿಂಗ್ ರೋಡ್ ಆಗ್ತಾ ಇದೆ, ಹಾಗೂ ಒಳಚರಂಡಿ ಕೆಲಸಗಳಾಗ್ತಾ ಇದೆ, ನೀರಿನ ವ್ಯವಸ್ಥೆಯ ಕೆಲಸಗಳಾಗ್ತಾ ಇದೆ. ಅದರಿಂದ ಬಂದು ನೋಡ್ತಾ ಇದ್ದಾರೆ ಸರ್. ಸರ್, ವಿಳಂಬ ಅಂತ ಜನಸಾಮಾನ್ಯರಲ್ಲಿ ಕೂಗಿದೆಯಲ್ಲ ಸರ್? ಸರ್, ವಿಳಂಬ ಅಂತ ಹೇಳಿದ್ರೆ ಮನುಷ್ಯರು ನಾವೇ ಯೋಚನೆ ಮಾಡಬೇಕಾಗುತ್ತೆ. ಕನಿಷ್ಠ 3 ತಿಂಗಳು 4 ತಿಂಗಳು ಕಂಟಿನ್ಯೂ ಆಗಿ ಮಳೆ ಬರ್ತಾಯಿತ್ತು. ಮಳೆ ಬರುವಾಗ ಯಾರಾದರೂ ಕೆಲಸ ಮಾಡೋಕ್ಕಾಗುತ್ತಾ? ಈ ಮಳೆ ಒಂದು ಸತಿ ಮಳೆ ಬಂದರೆ 1 ವಾರ ಕೆಲಸ ಸ್ಟಾಪ್ ಮಾಡಬೇಕಾಗುತ್ತೆ. ಈ ಥರ ಇದರಲ್ಲಿ ವಿಳಂಬ ಆಗಿದೆ ವಿನ ಬೇರೆ ಏನಿಲ್ಲ. ಕೆಲಸ ಅಂತ ಅಚ್ಚುಕಟ್ಟಾಗಿ ಆಗ್ತಾಯಿದೆ. ಒಂದು ಸತಿ ಮಾಡುವಂಥ ಕೆಲಸ ಕಡಿಮೆ ಅಂದರೆ 30 ವರ್ಷಗಳ ಕಾಲ 35 ವರ್ಷಗಳ ಕಾಲ ಜನರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇರುವಂಥ ಮಾಡುವಂಥ ಕೆಲಸಗಳು ಸರ್ ಇದು. 234 ಕ್ಷೇತ್ರದಲ್ಲಿ ನೀವು ಲೆಕ್ಕ ತಗೊಂಡ್ರೆ ನಂಬರ್ 1 MLA ಅಂತ ತಗೊಂಡ್ರೆ ಇವರೇ ಫಸ್ಟು. ಓಕೆ ಸರ್. ಅದರಿಂದ ಯಾವತ್ತೂ ಇವರನ್ನು ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಏನೋ ಮಾಡ್ತಾ